ನೀವು ಪ್ರಿಯಾಂಕಾ ಮ್ಯಾಮ್ ನ ಒಬ್ರು ಡೈರೆಕ್ಟರ್ ಆಗಿ ಹೇಳೋದಾದ್ರೆ ಇವಾಗ ಆಸ್ ಅನ್ ಆಕ್ಟ್ರೆಸ್ ಪ್ರಿಯಾಂಕಾ ಮ್ಯಾಮ್ ಹೇಗಿದ್ರು ಸರ್? ಇಲ್ಲ ಖಂಡಿತ ನನಗೆ ಇವಾಗ ಮೋರ್ ದೆನ್ ಡೈರೆಕ್ಟರ್ ಆಗ್ಬಿಟ್ಟಿದ್ದೀನಿ, ಅವ್ರಿಗೆ ಲೈಫ್ ಡೈರೆಕ್ಟರ್ ಆಗ್ಬಿಟ್ಟಿದ್ದೀನಿ. ಆಮೇಲೆ ಅವ್ರು ಇಂಡೈರೆಕ್ಟರ್ ಆಗಿ ನನಗೆ ಡೈರೆಕ್ಟರ್ ಆಗ್ಬಿಟ್ಟಿದ್ದಾರೆ ಇವಾಗ. ಈಗ ಆಕ್ಚುಲಿ ಡೈರೆಕ್ಟ್ ಮಾಡ್ತಿರೋದು ಅವರು. ಹೌದು, ಈಗ ನಾನು ಬರೀ ಆಕ್ಟರ್ ಆಗ್ಬಿಟ್ಟಿದ್ದೀನಿ ಇವಾಗ ಮನೆಯಲ್ಲಿ. ಓ, ಮನೇಲಿ ಡೈರೆಕ್ಟರ್ ಅವರು. ಮನೆ ಆಚೆ ನೀವು ಮನೆ ಡೈರೆಕ್ಟರ್. ಆಚೆ ನಾನು ಡೈರೆಕ್ಟರ್. ಹೆಂಗೆ ಸರ್, ಸ್ಟ್ರಿಕ್ಟ್ ಡೈರೆಕ್ಟರ್ ಸರ್ ಮನೇಲಿ? ಅಯ್ಯೋ ನನಗೆ ಗೊತ್ತಿರ್ಲಿಲ್ಲಮ್ಮ ಇಷ್ಟೊಂದು ಸ್ಟ್ರಿಕ್ಟ್ ಅಂತ. ಸರ್ ನಿಮ್ಮ ಅಯ್ಯೋ ಇತ್ತಲ್ಲ ಸರ್. ಉಪಿ ಯಾವುದು? ಉಪಿ ಹಾಯ್, ಓ ಎಲ್ಲ ಕೇಳಿಸ್ಕೊಂತ ಇದೀನಿ ಇಲ್ಲಿ. ಹೌದಾ? ಎಲ್ಲ ಇಲ್ಲೇ ಇರಬೇಕು. ಇಲ್ಲ ಸರ್, ಫೋನ್ ಮಾಡಿ ಸ್ಪೀಕರ್ ಅಲ್ಲಿ ಹಾಕ್ಬಿಟ್ಟಿದ್ವಿ. ಇಲ್ಲೇ ಇದಾರೆ ಅಂತ ಹೆಂಗ್ ಹೇಳ್ತಿದ್ದೀರಾ ನೀವು? ನನ್ನ ಹೃದಯ ಹೇಳ್ತಾ ಇದೆ. ಇಲ್ಲ, ನಾನ್ ನಿಮ್ಗೆ ಡೈರೆಕ್ಟ್ ಮಾಡ್ತಾ ಇದೀನಿ, ನೀವು ನನ್ಗೆ ಡೈರೆಕ್ಟ್ ಮಾಡ್ತಾ ಇದ್ದೀರಾ? ಓ ಮೈ ಗಾಡ್. ಏನೋ ಪ್ರೋಗ್ರಾಮ್ ಬಂದಾಗ ಏನೋ ಒಂದು ಸ್ಪೆಷಲ್ ಆಗಿ ಡೈಲಾಗ್ ಹೇಳ್ತೀವಪ್ಪ, ಅದೆಲ್ಲ ಸೀರಿಯಸ್ ಆಗಿ ತಗೊಂಡ್ಬಿಡಮ್ಮ, ಆಮೇಲೆ ಮನೆಗೆ ಹೋಗಿ ಮಾತಾಡೋಣ. ಹೌದಾ? ಅಲ್ಲ, ಈಗ ಉಪ್ಪಿ ಸರ್ ಹೃದಯ ಹೇಳ್ತಾ ಇದೆ ಪ್ರಿಯಾಂಕಾ ಮ್ಯಾಮ್ ಇಲ್ಲೇ ಇದಾರೆ ಅಂತ. ಆ ಹೃದಯನ ಓಪನ್ ಮಾಡಿ ನೋಡೋಣ, ಆ ಹೃದಯ ದೇವತೆ ಇದಾರಾ ಇಲ್ವಾ ಅಂತ ಹೇಳಿ. ಓಪನ್. ನಿಜವಾಗ್ಲೂ ನಿಮ್ಮ ಹೃದಯ ಹೂದೋಟ ಅಂತ ಹೇಳ್ಬೋದು. ಎಂತ ಸುಂದರವಾದಂತ ಹೂವನ್ನ ಬಚ್ಚಿಟ್ಕೊಂಡಿದ್ರಿ ಸರ್. ಮೇಡಮ್, ಸರ್ ಹೃದಯದಲ್ಲಿ ನೀವಿದ್ದೀರಾ, ಹೃದಯ ಏನ್ ಹೇಳ್ತಾ ಇರುತ್ತೆ ಅಂತ ಹೇಳಿ ಅವ್ರ ಹೃದಯದಲ್ಲೇ ಇದ್ದೀರಾ ಅಂತ ಹೇಳ್ತಾ ಇದ್ರು ಸರ್. ಅದು ಗೊತ್ತಿಲ್ಲ, ಬಟ್ ಮನೆಯಲ್ಲಿ ಆಕ್ಟ್ ಮಾಡ್ತೀನಿ ಅಂತ ಕೇಳಿಸ್ತು ಅಷ್ಟೇ ನನಗೆ. ಶಿವಣ್ಣ, ನಾನು ಏನಾರ ತಪ್ಪು ಹೇಳನ್ನ? 100ಕ್ಕೆ 90 ಜನ ಗಂಡಸ್ರ ಆ ಮಾತು ಹೇಳಲ್ಲ, ನಾನು ಹೇಳ್ತಾ ಇದ್ದೀನಿ. ನನಗೆ ಇಲ್ಲಿಗೆ ಫಿಲ್ಟರ್ ಇಲ್ಲ, ಎಲ್ಲ ಓಪನ್ ಆಗಿ ಹಂಗಂಗೆ ಬಂದ್ಬಿಡುತ್ತೆ, ನಾನೇನ್ ಮಾಡ್ಲಿ? ಅಟ್ಲೀಸ್ಟ್ ಪ್ರೀತಿಯಿಂದ ಆಕ್ಟಿಂಗ್ ಮಾಡಿ ಅಷ್ಟೇ. ಆಕ್ಟಿಂಗ್ ಮಾಡಿದ್ರೆ ಒಂಚೂರು ರೊಮ್ಯಾಂಟಿಕ್ ಆಗಿ ಆಕ್ಟಿಂಗ್ ಮಾಡಿ ಅಷ್ಟೇ. ವಾಟ್ ಇಸ್ ದಟ್ ಎಕ್ಸ್ಪ್ರೆಷನ್? ಅಂದ್ರೆ ಅವ್ರು ರೊಮ್ಯಾಂಟಿಕ್ ಇಲ್ಲ ಅಂತ ನೀವ್ ಹೇಳ್ತಾ ಇರೋದು? ರೊಮ್ಯಾಂಟಿಕ್ ಇಲ್ಲ, ಓನ್ಲಿ. ಏನ್ ಶಿವಣ್ಣ ಇದು, ಎಂತೆಂತ ರೊಮ್ಯಾಂಟಿಕ್ ಸಿನಿಮಾ ಮಾಡಿದೀನಿ, ಬಟ್ ಅದು ಯಾವ ರೊಮ್ಯಾಂಟಿಕ್? ಇಲ್ಲ, ನಮ್ ರೊಮ್ಯಾನ್ಸ್ ಹೆಂಗ್ ಗೊತ್ತಾ? ಹಿಂಗ್ ಹಿಡ್ಕೊಂಡು ಲವ್ ಮಾಡ್ತೀಯಾ ಇಲ್ವೋ ಅನ್ನೋದು. ನೀನ್ ಲವ್ ಮಾಡಬಿಡು, ನಾನಂತೂ ನೀನ್ ಲವ್ ಮಾಡ್ತಾನೆ ಇರ್ತೀನಿ. ಆ ತರ ರೊಮ್ಯಾಂಟಿಕ್ ಅಲ್ಲ. ಯಾವ ಹುಡುಗಿಗೂ ರೈಟ್ಸ್ ಇಲ್ಲ ನಾನು ಲವ್ ಮಾಡಬೇಡ ಅಂತ ಹೇಳೋದಕ್ಕೆ. ಯಾಕಂದ್ರೆ ನೀನ್ ಲವ್ ಮಾಡ್ರೆ ನಾನು ಲವ್ ಮಾಡಿದ್ರೆ ಅದು ಸ್ವಾರ್ಥದ ಲವ್. ನೀನ್ ಲವ್ ಮಾಡಬಿಡು, ನಾನು ಲವ್ ಮಾಡ್ತಾನೆ ಇರ್ತೀನಿ, ಅದು ಓಮ್ ಲವ್. ಏನೋ ಹೇಳಿ ತಲೆ ಕೆಡ್ಸ್ಬಿಡ್ತಾರೆ ಮೇಡಮ್ ಅವರು. 24 ವರ್ಷದಿಂದ ಇದೇ ಕನ್ಫ್ಯೂಷನ್ ಅಲ್ಲಿ ಬದುಕ್ತಾ. 24 ವರ್ಷ ಇದೇ ಕನ್ಫ್ಯೂಷನ್. ಇವತ್ತು ಸಿಗುತ್ತೆ ಒಂದು ಕನ್ಕ್ಲೂಷನ್. ಅಂದ್ರೆ ಪ್ರಿಯಾಂಕಾ ಮ್ಯಾಮ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ಈ ತರ ಲವ್ ಬೇಡ, ನಮ್ಗೆ ಈ ತರ ರೊಮ್ಯಾನ್ಸ್ ಬೇಕು ಅಂತ ಹೇಳಿ ಅಲ್ವಾ ಮೇಡಮ್? ನಮ್ ಡಿ ವೇದಿಕೆಯಲ್ಲಿ ರೊಮ್ಯಾನ್ಸ್ ತುಂಬಿ ತುಳುಕ್ತಾ ಇರುತ್ತೆ ಮೇಡಮ್. ನಾವು ಯಾಕೆ ಉಪ್ಪಿ ಸರ್ಗೋಸ್ಕರ ಒಂದು ರೊಮ್ಯಾನ್ಸ್ ಹೇಳ್ಬಿಡಿ ಪ್ರಾಪರ್ ಆಗಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಅಣ್ಣ. ಒಂಚೂರು ಕಿವಿಲಿ ಗುಟ್ಟು ಹೇಳ್ಬಿಟ್ಟು ಕಳ್ಸೇನ ಒಂಚೂರು ಸೀಕ್ರೆಟ್ ಆಗಿ. ನೀವು ದಯವಿಟ್ಟು ಅದು ಸೂಟ್ ಆಗಲ್ಲ ನನ್ಗೆ, ನಾನು ಹೇಳ್ಬಿಟ್ನಲ್ಲ. ಟ್ರೈ ನೋಡು, ಸತ್ಯ ಕಹಿ ಔಷಧಿ ಇದ್ದಂಗೆ, ಸುಳ್ಳು ಆಲ್ಕೋಹಾಲ್ ಇದ್ದಂಗೆ. ನನ್ ಜೊತೆ ನೀ ಸತ್ಯ ಒಪ್ಕೊಂಡ್ ಬದುಕೊಂತೀಯ, ಇಲ್ಲ ಸುಳ್ಳೇ ಬೇಕಾ ನಿನಗೆ? ಸುಳ್ಳಿನ ಪ್ರಪಂಚ ನಾನು ಬದುಕಕ್ಕಾಗಲ್ಲ, ನಾನು ಹಿಂಗಿರೋದೇ ಹಿಂಗೆ. ಮೇಡಮ್ ಪರವಾಗಿಲ್ಲ, ಜಸ್ಟ್ ಲೀವ್ ಇಟ್. ಸರ್, ಬಟ್ ನಮ್ಗೋಸ್ಕರ ಮಾಸ್ಟರ್ ನೀವು ಮಾಡಿ ಇಲ್ಲ, ನೀವು ಬಂದು ನಮ್ಗೆ ಹೇಳ್ಕೊಡಿ ಮಾಸ್ಟರ್. ಕಾಮಿಡಿ ಕಿಲ್ಲಾಡಿಗಳು
ವೆಲ್ಕಮ್ ಧನು. ಬರ್ಲಿ ಚಪ್ಪಾಳೆ ಧನಂಜಯ್ಗೆ. ಧನು, ಫಸ್ಟ್ ಆಫ್ ಆಲ್ ಐ ಲವ್ ವಾಟ್ ಯು ವೇರಿಂಗ್, ಲುಕಿಂಗ್ ಸೋ ಹ್ಯಾಂಡ್ಸಮ್. ಧನು, ಸಖತ್ತಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ಈಗ ನೀವಿವತ್ತು ಡಾಲಿ ಧನಂಜಯ ಆಗಿ ಬರೋದಕ್ಕಿಂತ ಜಾಸ್ತಿಯಾಗಿ ನಮ್ಮ ಪ್ರೀತಿಯ ಶಿವಣ್ಣ ಅವರ ಅಭಿಮಾನಿಯಾಗಿ ಬಂದಿದ್ದೀರಾ, ಸಹೋದರನಾಗಿ ಬಂದಿದ್ದೀರಾ. ಶಿವಣ್ಣ ಸ್ಪೆಷಲ್ ಸಂಭ್ರಮಿಸ್ತಾ ಇದ್ವಿ. ಸೊ ನೀವ್ ಹೇಳಿ, ಆ ವ್ಯಕ್ತಿತ್ವ ನಿಮ್ಮ ಬದುಕಿಗೆ ಎಷ್ಟು ದೊಡ್ಡ ಸ್ಫೂರ್ತಿ? ಹಾಯ್ ಅಲೋಣ ಹಾಯ್ ಮಾಸ್ಟರ್. ಹಾಯ್ ರಕ್ಷಿತಾ ಅವ್ರಿಗೆ ನಮಸ್ಕಾರ. ಶಿವಣ್ಣನ ಬಗ್ಗೆ ಏನು ಹೇಳಿ, ಯಾವ ಥರ ಸ್ಫೂರ್ತಿ ಅಂತ ಹೇಳಿ, ಮೋಸ್ಟ್ಲಿ ಒಂದು ಗ್ರಂಥನೇ ಬರೀಬೇಕು ಅನ್ಸುತ್ತೆ. ಅಂದರೆ ಒಬ್ಬ ಕಲಾವಿದ ಆಗಿ ಹೆಂಗ್ ಬದುಕಬೇಕು ಅಥವಾ ಮನುಷ್ಯರಾಗಿ ಹೆಂಗ್ ಬದುಕಬೇಕು ಎಲ್ಲದಕ್ಕೂ ತುಂಬಾ ದೊಡ್ಡ ಎಕ್ಸಾಂಪಲ್ ಸೆಟ್ ಮಾಡಿರೋದು ಅಣ್ಣ ಮುಂದೆ ಇದ್ದಾರೆ. ನಾವು ಏನೇ ಮಾತಾಡಿದ್ರು ಅದು ತುಂಬಾ ಕಮ್ಮಿನೇ. ನನಗೆ ಆಕ್ಟರ್ ಆಗಿ ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತೀನಿ, ಅಂದ್ರೆ ನಟನಾಗಿ ನಾನು ಏನ್ ಮಾಡ್ಬೇಕು, ಯಾವ ತರ ಸಿನಿಮಾಗಳನ್ನ ಆಯ್ಕೆ ಮಾಡ್ಕೋಬೇಕು, ಅಥವಾ ಸಿನಿಮಾ ಚೂಸ್ ಮಾಡ್ಬೇಕಾದ್ರೆ ನಾನು ವರ್ಷಕ್ಕೆ ಎಷ್ಟು ಸಿನಿಮಾ ಮಾಡ್ಬೇಕು, ಅಥವಾ 3 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ಬೇಕಾ, ಅಥವಾ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ಬೇಕಾ ಅಂತೆಲ್ಲ. ಆಗ ಪ್ರತಿ ಸರಿ ನನ್ನ ಮನ್ಸಿಗೆ ಬರೋದು ಶಿವಣ್ಣ. ಒಬ್ಬ ಕಲಾವಿದ ನಿರಂತರವಾಗಿ ಕೆಲಸ ಮಾಡಬೇಕು, ನಿರಂತರವಾಗಿ ಪಾತ್ರಗಳನ್ನ ಮಾಡಬೇಕು. ನಾನು ಟಗರಲ್ಲಿ ಶಿವಣ್ಣನ ಜೊತೆ ಮಾಡ್ತಾ, ಬೈರಾಗಿಲ್ ಮಾತಾಡ್ತಾ ತುಂಬಾ ಕಾನ್ವರ್ಸೇಷನ್ಸ್ಗಳು, ಅದರಲ್ಲಿ ಕೆಲವೊಂದು ವಿಷಯಗಳು ಸಣ್ಣ ಡೀಟೇಲ್ಗಳು ಎಷ್ಟು ಚೆನ್ನಾಗಿರುತ್ತೆ ಅಂತ ಅವ್ರೊಂದು ಮಾತು ಹೇಳೋರು ಯಾವಾಗಲೂ, ಧನು ಒಬ್ರ ಜೊತೆನೆ ಕೆಲಸ ಮಾಡಬಾರ್ದಮ್ಮ, ಎಲ್ಲರ ಜೊತೆ ಕೆಲಸ ಮಾಡಬೇಕು, ಅವಾಗಲೇ ಒಂದು ಇಂಡಸ್ಟ್ರಿ ಅಲ್ವಮ್ಮ ಅಂತ. ನಾವು ನಮ್ಮ ಕಂಫರ್ಟ್ ಝೋನಲ್ಲಿ ನಮ್ಗೆ ಯಾರು ಬೇಕೋ ಅಷ್ಟು ಜನದ ಮಾತ್ರ, ಅವ್ರ ಜೊತೆ ಮಾತ್ರ ಕೆಲಸ ಮಾಡ್ಕೊಂಡು ಒಂದೇ ಟೀಮು ಹಂಗಿರ್ಬಾರ್ದಮ್ಮ, ಎಲ್ಲರ ಜೊತೆನೂ ಕೆಲಸ ಮಾಡಬೇಕು ಅಂತ. ಅದಕ್ಕೆ ಅವ್ರ ಸಿನಿಮಾದಿಂದ ಅಷ್ಟು ಜನ ನಿರ್ದೇಶಕರು, ಅಷ್ಟು ಜನ ಕಲಾವಿದರು ಎಲ್ಲರೂ ಬಂದಿರೋದು. ಅವತ್ತು ನಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಶಿವಣ್ಣ ಡಿಸೈಡ್ ಮಾಡಿದ್ದಕ್ಕೇನೆ ಇವತ್ತು ಒಬ್ಬ ಡಾಲಿ ನಿಮ್ಮ ಮುಂದೆ ಬಂದು ನಿಂತಿರೋದು. ಇವತ್ತಿಗೂ ನಿರಂತರವಾಗಿ ತುಂಬಾ ಜನ ಹೊಸಬ್ರ ಜೊತೆ ಅವ್ರು ಕೆಲಸ ಮಾಡ್ತಾರೆ. ಅಂಡ್ ಇವತ್ತಿಗೆ ನಮ್ಮ ಸಿನಿಮಾಗಳಲ್ಲೂ ನಮ್ಮ ಜೊತೆ ಬೇರೆ ಬೇರೆ ಕಲಾವಿದರುಗಳು ಅಥವಾ ಬೇರೆ ಹೊಸ ನಿರ್ದೇಶಕರು ಏನಾದರೂ ಬಂದು ಕೆಲಸ ಮಾಡ್ತಿದ್ದಾರೆ, ನಾವೇನೋ ಒಂದಿಷ್ಟು ಪ್ರಯತ್ನ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ಎಕ್ಸಾಂಪಲ್ ಶಿವಣ್ಣ ಹಾಕೊಟ್ಟಿದ್ದಾರೆ. ಲವ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ಅಂಡ್ ಮನುಷ್ಯರಾಗಿ ಅಂತೂ ಏನ್ ಹೇಳಕ್ಕಾಗತ್ತೆ ಹೇಳಿ, ಅಂದ್ರೆ ತುಂಬಾ ಸಲ ಹೇಳಿದೀನಿ, ಅವ್ರನ್ನ ಯಾವಾಗ ಸಿಕ್ರು ನಿಮ್ಗೆ ಯಾರಿಗೆ ಆದ್ರೂ ತಪ್ಕೋಬೇಕು ಅಂತಾನೆ ಅನ್ಸೋದು. ಅದು ಬಿಟ್ರೆ ಬೇರೆ ಇನ್ನೇನು ಅನ್ಸಲ್ಲ. ಅದು ಶಿವಣ್ಣ ಆಗ್ಲಿ, ನಮ್ಮ ಗೀತಕ್ಕ ಆಗ್ಲಿ, ಅವ್ರ ಜೊತೆ ಟ್ರಾವೆಲ್ ಮಾಡಿದ ಅನುಭವಗಳು ತುಂಬಾ ದೊಡ್ಡದಿದೆ. ಒಂದು ಅನ್ಕಂಡೀಷನಲ್ ಲವ್ ಅಂತ ಏನಾದ್ರು ಇದ್ರೆ ಅದನ್ನ ತುಂಬಾ ಅದ್ಭುತವಾಗಿ ಕೊಡೋದು ಶಿವಣ್ಣ. ಅದನ್ನ ಎಲ್ಲರಿಂದ ತಗೊಳ್ಳೋ ಅಂತ ಡಿಸರ್ವಿಂಗ್ ಪರ್ಸನ್ ಅದು ಶಿವಣ್ಣ ಮಾತ್ರ. ಓ ವಾವ್.